ಗುರುಭ್ಯೋ ನಮಃ ಸರ್ವ ದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷಿ ನಾಗರಾಜ್ ಮಾತನಾಡುವಂಥದ್ದು. ಈ ದಿನ ಜ್ಯೋತಿಷ್ಯ ಶಾಸ್ತ್ರ ಸಂಬಂಧಿತ ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾದಂಥ ಮಕರ ರಾಶಿ ವಿಚಾರ. ಈ ಮಕರ ರಾಶಿ ಅಧಿಪತಿ ಶನಿಯಾಗಿರ್ತಾರೆ. ಈ ಮಕರ ರಾಶಿಯಲ್ಲಿ 3 ನಕ್ಷತ್ರಗಳು ಇರುತ್ತವೆ. ಒಂದು ಉತ್ತರಾಷಾಢ ನಕ್ಷತ್ರ ಹಾಗೂ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ. ನಿಮ್ಮ ಜನ್ಮ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ರವಿ ಆಗಿರುವುದರಿಂದ ನಿಮ್ಮ ಜಾತಕದಲ್ಲಿ ರವಿಯ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೆ ನಿಮ್ಮ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಆಗಿದ್ದರೆ ಆ ನಕ್ಷತ್ರದ ಅಧಿಪತಿ ಬಂದು ಚಂದ್ರನಾಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೆ ನಿಮ್ಮ ಜನ್ಮ ನಕ್ಷತ್ರ ಧನಿಷ್ಠ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ಬಂದು ಕುಜನ ಆಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಕುಜನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ. ಹೀಗೆ ಇನ್ನುಳಿದ ನಿಮ್ಮ ರಾಶಿ ನಕ್ಷತ್ರಗಳ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು. ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು.